ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಬಗ್ಗೆ ನೋಡೋಣ, ದಟ್ ಇಸ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಸೊ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯೂನಿವರ್ಸಿಟಿ ಎಲ್ಲ ಸೆಮ್ಗೆ ಅಂದರೆ ರೀಸೆಂಟಾಗಿ ಯಾವ್ಯಾವ ಎಕ್ಸಾಮ್ ನಡೀತು, ಫಿಫ್ತ್ ಸೆಮ್ ಮತ್ತು ಸೆವೆಂತ್ ಸೆಮ್ ಅಲ್ವಾ. ಸೊ ಫಿಫ್ತ್ ಸೆಮ್ ಸೆವೆಂತ್ ಸೆಮ್ಗೆ ಎಲ್ಲ ಅವರಿಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅಂದರೆ ತುಂಬ ಜನ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ಇಗ್ನೋರ್ ಮಾಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ಆಫ್ ಆಲ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂದ್ರೆ ಏನಂತ ನಿಮಗೆ ಚೆನ್ನಾಗಿ ಗೊತ್ತು. ಏನು ಎಲ್ಲಾ ಕ್ವೆಶ್ಚನ್ಗೂ ಕೂಡ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಎಲ್ಲಾ ಕ್ವೆಶ್ಚನ್ಗೂ ಕೂಡ ಕೀವರ್ಡ್ಸ್ಗಳಿರುತ್ತೆ. ಈ ಒಂದು ಕೀವರ್ಡ್ಸ್ ಇದ್ರೆ ಫುಲ್ ಮಾರ್ಕ್ಸ್ ಇದೆಯಾ, ಬರುತ್ತಾ, ಬರಲ್ವಾ, ಸೊ ಇದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ನಿಮಗೆ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದಾಗ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ, ನಾನು ಯಾವ ಕ್ವೆಶ್ಚನ್ ಅಟೆಂಪ್ಟ್ ಮಾಡಿದ್ದೀನಿ, ಸೊ ನನಗೆ ಯಾವ ಕ್ವೆಶ್ಚನಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದು. ಆಮೇಲೆ ಎಲ್ಲ ಕೀವರ್ಡ್ಸ್ ಬರೆದ್ರೆ ನಾನು ಈ ಕೀವರ್ಡ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ, ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ. ಸೊ ಈ ಥರ ನಾವು ವಿಜುವಲೈಸ್ ಮಾಡ್ಬೋದು. ಓಕೆನಾ. ಡಯಾಗ್ರಾಮು, ಸ್ಟೆಪ್ಸು, ಎಕ್ಸ್ಪ್ಲನೇಷನ್ ಎಲ್ಲದಕ್ಕೂ ಒಂದೊಂದು ಸ್ಟೆಪ್ಗೂ ಕೂಡ ಅದರಲ್ಲಿ ಮಾರ್ಕ್ಸ್ನ ಸ್ಪ್ಲಿಟ್ ಮಾಡಿರ್ತಾರೆ. ಸೊ ಇಲ್ಲಿ ಯಾಕೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇಂಪಾರ್ಟೆಂಟು ಅಂತ ಅಂದರೆ ಫಸ್ಟು ಸೆಲ್ಫ್ ಚೆಕ್ ಮಾಡೋದು. ಅಂದರೆ ಯಾವ ಕ್ವೆಶನ್ಸ್ ಅಟೆಂಪ್ಟ್ ಮಾಡಿದ್ದೀರಾ, ಸೊ ಮತ್ತೆ ಎಲ್ಲ ಪಾಯಿಂಟ್ ಇನ್ಕ್ಲೂಡ್ ಮಾಡಿದ್ದೀರಾ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದಾಗ ನೀವು ಕಂಪೇರ್ ಮಾಡ್ಕೊಳ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನು ಫೋಟೋ ಕಾಪಿ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಟೈಮಲ್ಲಿ ಹೇಳಬೇಕು ಅಂದರೆ ಸೊ ನೀವು ಫೋಟೋ ಕಾಪಿನ ಅಪ್ಲೈ ಮಾಡಿದರೆ ಓಕೆನಾ, ನಿಮಗೆ ಆನ್ಸರ್ ಸ್ಕ್ರಿಪ್ಟು ನಿಮಗೆ ಕೈಗೆ ಬರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಿಮಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನು ಮತ್ತು ಪ್ಲಸ್ ನಿಮ್ಮ ಆನ್ಸರ್ ಸ್ಕ್ರಿಪ್ಟು, ಸೊ ಎರಡು ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ಬೋದಾ. ಸೊ ಲೈಕ್ ನಾನು ಈ ಕ್ವೆಶನಿಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಎಕ್ಸಾಂಪಲ್, ಸೊ ನಿಮ್ಮ ಒಂದು ಕ್ವೆಶನಿಗೆ ನೀವು ಯಾವುದೋ ಒಂದು ಕ್ವೆಶನ್ನ ಅಟೆಂಪ್ಟ್ ಮಾಡಿರ್ತೀರಾ. ಸೊ ಆ ಒಂದು ಕ್ವೆಶನಲ್ಲಿ ನೀವು ಲೈಕ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ 5 ಪಾಯಿಂಟ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಕ್ವೆಶನಲ್ಲಿ ನೀವು 4 ಪಾಯಿಂಟ್ಸು ಕರೆಕ್ಟಾಗಿ ಬರ್ದಿರ್ತೀರಾ. ಸೊ ಆದರೆ ಮಾರ್ಕ್ಸ್ ಏನಾದರೂ ಕಡಿಮೆ ಕೊಟ್ಟಿದ್ರೆ ಸೊ ದಿಸ್ ವಿಲ್ ಬಿ ಅ ಸ್ಟ್ರಾಂಗ್ ಪ್ರೂಫ್, ರೈಟ್. ಸೊ ಈ ಥರ ಆಗುತ್ತೆ. ನಾವು ಹಿಂಗೂ ಅನಲೈಸ್ ಮಾಡ್ಬೋದು, ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ಬೋದು, ನೀವು ಫೋಟೋ ಕಾಪಿ ಅಪ್ಲೈ ಮಾಡಾದ್ಮೇಲೆ, ತಗೊಂಡು ನಿಮಗೆ ಕೈಗೆ ಸಿಕ್ಕಾದ್ಮೇಲೆ ಅಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋ ಟೈಮಲ್ಲಿ ಡಿಸಿಷನ್ ಅನ್ನೋದು ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನು ಕ್ಲಿಯರ್ ಮಾಡುತ್ತೆ. ಸೊ ತುಂಬ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗ್ತಾರೆ, ಲೈಕ್ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದು ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ನಮ್ಮ ಸ್ಟೂಡೆಂಟ್ಸು. ಸೊ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇದ್ದರೆ ಸೊ ನಿಮಗೆ ಮಾರ್ಕ್ಸು ಜೆನ್ಯೂನ್ ಆಗಿ ಕಡಿಮೆ ಇದೆಯಾ, ಸೊ ಅವರೇ ಕಡಿಮೆ ಕೊಟ್ಟಿದ್ದಾರಾ, ಎಕ್ಸಾಮಿನರ್ ಏನಾದರೂ ಮಿಸ್ ಮಾಡಿಬಿಟ್ಟಿದ್ದಾರಾ, ಅಥವಾ ನಿಜವಾಗ್ಲೂ ನಾನೇನಾದರೂ ತಪ್ಪು ಮಾಡಿದ್ದೀನಾ ಅನ್ನೋದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಸೊ ಬ್ಲೈಂಡ್ಲಿ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋ ಬದಲು ಸೊ ಸ್ಮಾರ್ಟ್ ಡಿಸಿಷನ್ ತಗೊಳ್ಳಿ. ಸೊ ನೀವು ಕನ್ಫ್ಯೂಷನಲ್ಲಿ ಇರೋ ಬದಲು ಲೈಕ್ ನಾನು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಾ ಬೇಡವಾ, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಂದ್ರೆ ನಾನು ಏನೇನು ಕ್ರೈಟೇರಿಯಾಸ್ ಇರಬೇಕು, ಲೈಕ್ ನಾನು ರಿವ್ಯಾಲ್ಯೂಯೇಷನ್ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಲೈಕ್ ಇದನ್ನು ಫಾಲೋ ಮಾಡಬೇಕು ಅಂತ. ಸೊ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದರೆ ನಿಮಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಸಿಕ್ಕಾಗ ನಿಮ್ಗೆ ಕಂಪೇರ್ ಮಾಡಿದಾಗ ನೀವಷ್ಟಕ್ಕೆ ನೀವೇ ಸ್ಮಾರ್ಟ್ ಡಿಸಿಷನ್ಸ್ನ ತಗೊಳ್ಬೋದಲ್ವಾ. ಸೊ ದಿಸ್ ವಿಲ್ ಬಿ ಯೋರ್ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಸೊ ಒಂದು ವೇಳೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಹೇಳಿರೋ ಅಂತ ಎಲ್ಲ ಕೀ ಪಾಯಿಂಟ್ಸು ನೀವು ಇನ್ಕ್ಲೂಡ್ ಮಾಡಿದರೆ, ಸೊ ಅವರೇ ಮಾರ್ಕ್ಸ್ ಅಸೈನ್ ಮಾಡಿಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದರೆ ಸೊ ಮಾರ್ಕ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಹೇಳ್ತಿದ್ದೀನಿ, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅನ್ನೋದು ರಿವ್ಯಾಲ್ಯೂಯೇಷನ್ಗೆ ಒಂದು ಬ್ಯಾಕ್ ಬೋನ್ ಆಗುತ್ತೆ. ಓಕೆನಾ. ಸೊ ಸೆವೆನ್ ಸೆಮ್ ಸ್ಟೂಡೆಂಟ್ಸ್ ಅವರು ಏನು ಮಾಡ್ರಿ ಅಂತ ಅಂದರೆ ರಿಸಲ್ಟ್ ವೇಟ್ ಮಾಡೋಕ್ಕಿಂತ ಮುಂಚೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನ ಡೌನ್ಲೋಡ್ ಮಾಡಿಕೊಂಡು ಇಂಪಾರ್ಟೆಂಟ್ ಸಬ್ಜೆಕ್ಟು ಮಾರ್ಕ್ಸ್ನ ಕೌಂಟ್ ಮಾಡಿ. ಲೈಕ್ ನಿಮಗೆ ಒಂದು ಡೌಟ್ ಇರುತ್ತೆ ಅಲ್ವಾ, ಲೈಕ್ ನನಗೆ ಮಾರ್ಕ್ಸ್ ಬಂದಿದೆಯಾ ಬರಲ್ವಾ, ನಾನು ಫೇಲ್ ಆಗೋಗ್ಬಿಡ್ತೀನಾ ಪಾಸ್ ಆಗೋಗ್ಬಿಡ್ತೀನ, ನಿಮಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಓಕೆ, ನಾನು ಬಿಡು ನಾನು ಟೆನ್ಷನ್ ಫ್ರೀಯಲ್ಲಿ ಇರ್ಬೋದು ರಿಸಲ್ಟ್ ಬರೋಕ್ಕಿಂತ ಮುಂಚೆ, ಹೆಂಗೋ ಬಿಡು ನಾನು ಪಾಸ್ ಆಗ್ತೀನಿ ಈ ಒಂದು ಸಬ್ಜೆಕ್ಟಲ್ಲಿ, ಡೌಟ್ ಇರೋವಂಥ ಸಬ್ಜೆಕ್ಟಲ್ಲಿ ಅಂತ ಅಂದ್ಕೊಳ್ತೀರಾ, ರೈಟ್. ಎಸ್ಪೆಷಲಿ ತುಂಬ ಫಿಫ್ತ್ ಸೆಮ್ ಸ್ಟೂಡೆಂಟ್ಸು ಯಾವುದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರು ಅಂದರೆ ಇವಾಗ ಟಿ ಒ ಸಿ ಸಬ್ಜೆಕ್ಟು ಮತ್ತು ಸಿ ಎನ್ ಸಬ್ಜೆಕ್ಟ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ರು ಅಲ್ವಾ. ಸೊ ಇವಾಗ ನೀವೇನು ಮಾಡಿ ಅಂದರೆ ಸೊ ನಿಮ್ಮ ಇವಾಗ ತುಂಬ ಜನ ಡೌಟ್ ಇರುತ್ತೆ ಅಲ್ವಾ, ನಾನು ಈ ಒಂದು ಸಬ್ಜೆಕ್ಟ್ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾ ಅಂತ. ಸೊ ಇವಾಗ ನೀವೇನು ಮಾಡಿ ಅಂದರೆ ಟಿ ಒ ಸಿ ಸಬ್ಜೆಕ್ಟ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇಟ್ಕೊಳ್ಳಿ. ಆ್ಯಕ್ಚುಲಿ ಈ ಥರ ಲಾಜಿಕಲ್ ಸಬ್ಜೆಕ್ಟಿಗೆ ಏನು ಮಾಡಿರ್ತಾರೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಅಲಾಟ್ ಮಾಡಿರ್ತಾರೆ ಮಾರ್ಕ್ಸ್ನ. ಸೊ ಅಲ್ಲಿ ಮಾರ್ಕ್ಸ್
ಆಗೋದಕ್ಕೆ ಸ್ವಲ್ಪ ಕಡಿಮೆ ಚಾನ್ಸಸ್ ಇರೋದು. ಬಟ್ ಈ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಅಂತ ಬಂದ್ರೆ ಇವಾಗ ಎಸ್-ಸಿ ಆಗ್ಲಿ, ಸಿ-ಎನ್ ಆಗ್ಲಿ, ಸೊ ಇದು ಥಿಯರಿ ಬೇಸ್ಡ್ ಮೇಲೆ ಹೋಗುತ್ತೆ ಅಲ್ವಾ? ಸೊ ಅದರಲ್ಲಿ ಕೀವರ್ಡ್ಸ್‌ನ ಇನ್ಕ್ಲೂಡ್ ಮಾಡೋದಿರುತ್ತೆ. ಬಟ್ ಈ ಥಿಯರಿ ಆಫ್ ಕಂಪ್ಯೂಟೇಷನ್ ಈ ಥರ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಆದ್ರೆ ಅದಕ್ಕೆ ಆದಂಥ ಸ್ಟೆಪ್ಸ್‌ಗಳಿರುತ್ತೆ. ಸೊ ಅದರಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಚೆಕ್ ಆಂಡ್ ಯು ಕ್ಯಾನ್ ಕಂಪೇರ್ ವಿತ್ ಯುವರ್ ಫೋಟೋ ಕಾಪಿ. ಓಕೆನಾ? ಸೊ ನಾನು ನಿಮಗೆ ರಿವ್ಯಾಲ್ಯೂಯೇಷನ್ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಎಲ್ಲಾ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಓಕೆನಾ? ಸೊ ಫಾಲೋ ಅವರ್ ಚಾನಲ್. ಸೊ ಯಾವುದೇ ರೀತಿ ಅಪ್ಡೇಟ್ಸ್ ಮಿಸ್ ಆಗಲ್ಲ. ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.